ಇನ್ನು ಬಿಜೆಪಿ ಕಾರ್ಪೊರೇಟರ್ ಪತಿಯ ಹತ್ಯೆ ಅಂದ್ರೆ ಕದಿರೇಶ್ ಹತ್ಯೆ ಪ್ರಕರಣಕ್ಕೆ ಪ್ರಸ್ತಾಪ ಶೂನ್ಯ ವೇಳೆಯಲ್ಲಿ ಇದೀಗ ಆಗಿದೆ. ಶೂನ್ಯ ವೇಳೆಯಲ್ಲಿ ಬಿಜೆಪಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ. ಸದನದಲ್ಲಿ ಶೂನ್ಯ ವೇಳೆ ಸಂದರ್ಭದಲ್ಲಿ ಕದಿರೇಶ್ ಹತ್ಯೆ ಪ್ರಕರಣವನ್ನ ಇದೀಗ ಬಿಜೆಪಿ ಪ್ರಸ್ತಾಪ ಮಾಡಿದೆ. ಬಿಜೆಪಿ ಕಾರ್ಪೊರೇಟರ್ ಪತಿಯಾಗಿದ್ದಂತಹ ಕದಿರೇಶ್ ಹತ್ಯೆ ನಡೆದಿತ್ತು. ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಶೂನ್ಯ ವೇಳೆಯಲ್ಲಿ ವಿಷಯವನ್ನ ಬಿಜೆಪಿ ಪ್ರಸ್ತಾಪ ಮಾಡಿದೆ. ಮೃತ ಕದಿರೇಶ್ ಬಿಬಿಎಂಪಿಯ ಕಾರ್ಪೊರೇಟರ್ ರೇಖಾ ಅವರ ಪತಿ. ಈ ಕಾರಣಕ್ಕಾಗಿ ಮೊನ್ನೆ ಸಂತೋಷ್ ಎಂದು ಕದಿರೇಶ್ ನಾಳೆ ಯಾರು ಅನ್ನುವಂತ ಪ್ರಶ್ನೆಯನ್ನ ವಿಪಕ್ಷಗಳು ಕೇಳಿದ್ವು. ಅದರಲ್ಲೂ ಕೂಡ ಆರ್ ಅಶೋಕ್ ಆ ಪ್ರಶ್ನೆಯನ್ನ ಕೇಳಿದ್ರು. ಆದ್ರೆ ಆಡಳಿತ ಪಕ್ಷದ ಕಡೆಯಿಂದ ಸಿಟಿ ರವಿ ಅನ್ನುವಂತ ಉತ್ತರ ಬಂದಿರೋದು ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗುವಂತಹ ಮಾತಿದು. ಸ್ಕೆಚ್ ಹಾಕಿದ್ದರೆ ಹೇಳಿ, ಸಾವಿಗೆ ಅಂಜೋದಿಲ್ಲ ಅಂತ ಸಿಟಿ ರವಿ ಖಡಕ್ ಆದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಇವತ್ತು ಶೂನ್ಯ ವೇಳೆಯಲ್ಲಿ ಕದಿರೇಶ್ ಹತ್ಯೆ ಪ್ರಕರಣ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಆಡಳಿತ ಮತ್ತೆ ವಿಪಕ್ಷಗಳ ನಡುವೆ ನಡೆದಿರುವಂತಹ ಮಾತಿನ ಚಕಮಕಿ ಇದು. ಸಚಿವ ಕಾಗೋಡು ಜಗದೀಶ್ ಶೆಟ್ಟರ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಆ ಮಾತಿನ ಚಕಮಕಿಯಲ್ಲಿ ಮೊನ್ನೆ ಸಂತೋಷ್, ನಿನ್ನೆ ಕದಿರೇಶ್, ಇಂದು ಯಾರು ನಾಳೆ ಯಾರು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೇಳಲಾಯಿತು. ಆ ಕಡೆಯಿಂದ ಆಡಳಿತ ಪಕ್ಷದಿಂದ ಸಿಟಿ ರವಿ ಅನ್ನುವಂತ ಮಾತುಗಳು ಕೇಳಿ ಬಂದವು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಸ್ಕೆಚ್ ಹಾಕಿದ್ರೆ ಹೇಳಿ, ಸಾವಿಗೆ ಅಂಜೋದಿಲ್ಲ ಅನ್ನುವಂತ ಮಾತುಗಳು ಕೂಡ ಸಿಟಿ ರವಿಯಿಂದ ವ್ಯಕ್ತವಾಯಿತು. ಬಹಳ ಗಂಭೀರವಾದಂತ ವಿಚಾರ. ಇವತ್ತು ಕಾಂಗ್ರೆಸ್ ಇರ್ಬೋದು, ನಾಳೆ ಬಿಜೆಪಿ ಇರ್ಬೋದು, ದಳ ಬರ್ಬೋದು ಅಥವಾ ಏನಾಗ್ಬೋದು. ಆದರೆ ರಾಜ್ಯದ ಜನ 6.5 ಕೋಟಿ ಜನ ಏನಿದ್ದಾರೆ ಅವರ ಸೇಫ್ಟಿ ಮುಖ್ಯ. ರಾಜಕಾರಣಕ್ಕೋಸ್ಕರ ಈ ತರ ಕೊಲೆಗಳಾಗುವಂಥದ್ದು, ರಾಜ್ಯಕ್ಕೆ ಕೆಟ್ಟ ಹೆಸರು ಬರುವಂಥದ್ದು, ಬೆಂಗಳೂರಿಗೆ ಕೆಟ್ಟ ಹೆಸರು ಬರುವಂಥದ್ದು ಯಾವ ಕಾರಣಕ್ಕೂ ಒಳ್ಳೇದಲ್ಲ. ಯಾರು ಶಾಶ್ವತ ಅಲ್ಲ. ಸಿಟಿ ರವಿಯವರ ಹೆಸರು ಪ್ರಸ್ತಾವ ಆಯ್ತು. ನಾನು ಹೇಳಿದ ನಾಳೆ ಯಾರು ಅಂತ ಸಿಟಿ ರವಿ ಯಾರು ಹೇಳಿದ್ದಾರೆ ಅದು ಬೇರೆ ಪ್ರಶ್ನೆ. ನನಗೆ ಯಾರು ಗೂಟ ಹೊಡ್ಕೊಂಡು ನಿಂತಿಲ್ಲ. ನಾನು ಇವಾಗ ಮಾತಾಡ್ತಾ ಇದ್ದೀನಿ, ನನ್ನ ಹಿಂದೆನೆ ಸಾವು ಅನ್ನೋ ಒಂದು 2 ಅಕ್ಷರ ನನ್ನ ಹಿಂದೆನೆ ಇದೆ. ಸಾವು ಅಕ್ಷರ ಎಲ್ಲರ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ನೀವ್ ಏನ್ ಮಾಡ್ತಾ ಇದ್ರು, ನೀವು ಕೆಲಸ ಮಾಡ್ತಾ ಇರ್ಲಿ, ಮಾತಾಡ್ತಾ ಇರ್ಲಿ, ಸಾವು ಅನ್ನೋದು ನಿಮ್ ಹಿಂದೆನೆ ಇದೆ. ಯಾರು ಶಾಶ್ವತ ಅಲ್ಲ. ಒಂದೇ ಶಬ್ದ ಅಶೋಕ್ ಅವರು ಎಲ್ಲ ಹೇಳಿದ್ದಾರೆ. ಈ ರೀತಿ ಹತ್ಯೆ ಆಗಿದ್ದನ್ನ ಮೊದಲು ಖಂಡಿಸ್ತಾ ಇದ್ದೇನೆ ನಾನು ಮತ್ತು ಒಂದು ವಾತಾವರಣ ನಿರ್ಮಾಣ ಬೇಕು. ನಾನು ಈ ಮೊನ್ನೆ ರೌಡಿ ಶೀಟರ್ಸ್ ಬಗ್ಗೆ ಚರ್ಚೆ ಆಯಿತು. ಇವತ್ತು ರೌಡಿ ಶೀಟರ್ಸ್ ಯಾರು ಗುರ್ತಿದೆ ಮತ್ತು ಪ್ರೊಫೆಷನಲ್ ಅಫೆಂಡರ್ಸ್ ಯಾರಿಗೆ ಗುರ್ತಿದೆ. ಇವತ್ತು ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಕೊಡಿ. ಯಾರ್ಯಾರು ಗುಂಡಾಗಳಿದಾವೆ, ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅವ್ರು ಕಟ್ಟುಬಿಟ್ಟಾಗಿ ಇವತ್ತು ಅವ್ರು ನಿಯಂತ್ರಣ ಮಾಡಲಿ. ಅವ್ರ ಮೇಲೆ ಅಬ್ಸರ್ವೇಷನ್ ಇಡಿ, ಅವ್ರು ಏನ್ ಮಾಡ್ತಾರೆ ಆಕ್ಟಿವಿಟೀಸ್ ಅಂತೇಳಿ. ಅವಾಗ ಇದೆಲ್ಲ ಕರ್ಟೇಲ್ ಆಗ್ತದೆ. ಇದು ಇವತ್ತು ಕದಿರೇಶ್ ಹತ್ಯೆ ಆಯ್ತು, ನಾಳಿದೆ ಮತ್ತೆ ನಾಳೆ ಮತ್ತೊಬ್ರು ಹತ್ಯೆ ಆಗುವಂಥದ್ದು, ಮತ್ತೊಂದು ಆಗುವಂಥದ್ದು. ಇದು ಕರ್ಟೇಲ್ ಮಾಡುವಂಥದ್ದು, ಪ್ರಿಕಾಷನ್ ತಗೊಳ್ಳುವಂಥದ್ದು ಇದು ಆಗಬೇಕು. ಅದು ನಿಜವಾದಂತ ಲಾ ಅಂಡ್ ಆರ್ಡರ್. ಅದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯ ಮಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇತ್ತ ವಿಪಕ್ಷಗಳು ಪ್ರಶ್ನೆ ಕೇಳ್ತಾ ಹೋದಂತ ಸಂದರ್ಭದಲ್ಲಿ, ಸರಣಿ ಕೊಲೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯೂಶುವಲ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ, ಯಾರ ಕೊಲೆ ಆಗುತ್ತೆ, ಈ ಕೊಲೆಗಳು ನಡೀತಾನೆ ಇದೆ, ಮುಂದೆ ಯಾರು ಅನ್ನುವಂತ ಪ್ರಶ್ನೆ ಕೇಳಿದಾಗ ಆ ಕಡೆಯಿಂದ ಸಿಟಿ ರವಿ ಅನ್ನುವಂತ ಉತ್ತರ ಬಂದಿದೆ. ಈ ಬಗ್ಗೆ ಸದನದಲ್ಲಿ ಕೋಲಾಹಲವೇ ಆಗಿದೆ. ಏನದು ಹೆಚ್ಚಿನ ಮಾಹಿತಿ ಕಿರಣ್? ಆನಂದ್, ಇವತ್ತು ಶೂನ್ಯ ವೇಳೆಯಲ್ಲಿ ವಿಧಾನಸಭೆಯಲ್ಲಿ ಕದಿರೇಶ್ ಕೊಲೆ ಪ್ರಕರಣವನ್ನ ಹೇಳಿಕೊಂಡಿದ್ದೆ ಸರ್. ಆ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಲ್ಲಿ ಕೊಲೆ ಆಗಿರುವಂತದನ್ನ ತಡೆಗಟ್ಟೋದಕ್ಕೆ ವಿಫಲವಾಗಿದೆ ಅನ್ನುವಂತಹ ಮಾತನ್ನ ಹೇಳಿ ಶೂನ್ಯ ವೇಳೆಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಅಶೋಕ್ ಒಂದಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ 3ನೇ ಕೊಲೆ ಆಗಿರುವಂತದ್ದು, ಮೊನ್ನೆ ಸಂತೋಷ್ ಕೊಲೆ ಪ್ರಕರಣ ಆಗಿರುವಂತದ್ದು, ಇವತ್ತು ಈ ರೀತಿ ಕದಿರೇಶ್ ಕೊಲೆ ಪ್ರಕರಣ ಕೂಡ ಆಗಿದೆ. ನಾಳೆ ಯಾರು ಅನ್ನೋ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಕಡೆಯಿಂದ ಶಾಸಕ ಸಿಟಿ ರವಿ ಅನ್ನುವಂತಹ ಒಂದು ಉತ್ತರ ಜೋರಾಗಿ ಕೇಳಿ ಬರುತ್ತೆ. ಆದ್ರೆ ಸಚಿವರೊಬ್ಬರು ಇಂತಹ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿರುವಂತದ್ದು. ಹೀಗಾಗಿ ಸಿಟ್ಟಿಗೆದಂತಹ ಬಿಜೆಪಿ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಯಾರು ಅನ್ನೋದನ್ನ ಹೇಳೋದಿಕ್ಕೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಸಿದ್ಧರಿರೋದಿಲ್ಲ. ಅವರು ಈ ಒಂದು ಸಿಟಿ ರವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದಂತಹ ಸಚಿವರ ರಕ್ಷಣೆಗೆ ಉಳಿದಂತಹ ಕಾಂಗ್ರೆಸ್ನ ಸದಸ್ಯರು ಮತ್ತು ಸಚಿವರೆಲ್ಲರೂ ಕೂಡ ಮುಂದಾಗ್ತಾರೆ. ವಿಪಕ್ಷ ಸದಸ್ಯರು ಯಾರು ಆ ಒಂದು ಸಿಟಿ ರವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದವರು ಎದ್ದು ನಿಂತು ಕ್ಷಮೆಯನ್ನು ಯಾಚಿಸಬೇಕನ್ನುವಂತ ಆಗ್ರಹವನ್ನು ಮಾಡಿದ್ರು ಯಾರು ಸಿದ್ಧರಾಗೋದಿಲ್ಲ. ಕೊನೆಗೂ ಕೂಡ ಸಿಟಿ ರವಿ ಅನ್ನುವಂತ ಉತ್ತರವನ್ನ ಹೇಳಿದವರು ಯಾರು ಅನ್ನುವಂಥದ್ದನ್ನ ಸದನದಲ್ಲಿ ಬಹಿರಂಗಪಡಿಸಲೇ ಇಲ್ಲ. ಈ ಒಂದು ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ತೀವ್ರವಾದಂತಹ ವಾಕ್ಸಮರ ನಡೆಯಿತು. ಕೊನೆಗೆ ತಿಮ್ಮಪ್ಪ ಹಾಗೂ ಬಿಜೆಪಿ ಸದಸ್ಯ ಅರವಿಂದ ಲಿಂಬಾವಳಿ ನಡುವೆ ಈ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಮಾತಿನ ಜಟಾಪಟಿ ನಡೆಯಿತು. ಸಚಿವ ಕಾಗೋಡು ತಿಮ್ಮಪ್ಪ ಹಾಗೂ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಮಧ್ಯೆ
ಮಾತಿನ ಜಟಾಪಟಿಗೆ ಕಾರಣವಾಯಿತು. ಒಟ್ಟಾರೆಯಾಗಿ ಕದ್ರೇಶ್ ಕೊಲೆ ಪ್ರಕರಣವನ್ನ ಬಿಜೆಪಿ ವತಿಯಿಂದ ಅಶೋಕ್ ಪ್ರಸ್ತಾಪನ ಮಾಡಿದಂತ ಸಂದರ್ಭದಲ್ಲಿ ಸಿಟಿ ರವಿ ಹೆಸರು ಅಲ್ಲಿ ಮಧ್ಯದಲ್ಲಿ ಉಲ್ಲೇಖವಾಗಿ ಅದು ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ಮಾತಿನ ಸಮರಕ್ಕೆ ಕಾರಣವಾಯಿತು. ಆನಂದ್. ಓಕೆ, ಧನ್ಯವಾದ ಕಿರಣ್ ಮಾಹಿತಿಗಾಗಿ.